ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ಗೆ ಕೊಲೆ ಬೆದರಿಕೆ ಕೇಸಿಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಗಿರೀಶ್ರನ್ನ ಬೆತ್ತಲೆ ಮಾಡಿ ಸುಲಿಗೆ ಮಾಡಿರುವಂತ ಗ್ಯಾಂಗ್ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದವರಿಂದಲೇ ಹಲ್ಲೆ ಮತ್ತು ಸುಲಿಗೆ ಮಾಡಲಾಗಿದೆ. ಅನುಷ್ ಶಿವಪ್ಪ, ಶೋಭರಾಜ್ ಮತ್ತು ನವೀನ್ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ. ಮೈಸೂರಲ್ಲಿ ತಹಶೀಲ್ದಾರ್ ಆಗಿದ್ದಾಗ ಪರಿಚಯ ಆಗಿದ್ದಂತ ರೌಡಿ ಶೀಟರ್ ಅನುಷ್ ಶಿವಪ್ಪ ತಹಶೀಲ್ದಾರ್ ಗಿರೀಶ್ಗೆ ಮತ್ತು ಬರುವ ಔಷಧಿ ಬೆರೆಸಿ ಆ ಜ್ಯೂಸ್ ಅನ್ನ ಕುಡಿಸಿದ್ರು. ಪ್ರಜ್ಞೆ ತಪ್ಪಿದಾಗ ತಹಶೀಲ್ದಾರ್ ಬಟ್ಟೆ ಬಿಚ್ಚಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು. ಗಿರೀಶ್ ಕೈಯಲ್ಲಿದ್ದ ಚಿನ್ನದ ಉಂಗುರ, ಸರ, ಬೆಳ್ಳಿ ಉಂಗಾರ ಇದೆಲ್ಲವನ್ನೂ ಕೂಡ ಕಿತ್ಕೊಂಡಿದ್ರು. ಬಳಿಕ ಬೆತ್ತಲೆ ವಿಡಿಯೋ ತೋರಿಸಿ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ವಿಡಿಯೋ ಡಿಲೀಟ್ ಮಾಡಬೇಕು ಅಂದ್ರೆ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡಿದ್ರು. ಬೆದರಿಕೆ ಮತ್ತು ಹಲ್ಲೆಯ ಸಂಬಂಧ ಚನ್ನಪಟ್ಟಣ ಪೊಲೀಸರಿಗೆ ತಹಶೀಲ್ದಾರ್ ಗಿರೀಶ್ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಪ್ರಮುಖ ಆರೋಪಿ ಅನುಷ್ನನ್ನ ಬಂಧಿಸಿದ್ದಾರೆ. ಇನ್ನುಳಿದ 2 ಆರೋಪಿಗಳು ಶೋಭರಾಜ್ ಮತ್ತು ನವೀನ್ ಇವರಿಗೋಸ್ಕರ ಪೊಲೀಸರಿಂದ ಶೋಧ ಮುಂದುವರೆದಿದೆ. ತಹಶೀಲ್ದಾರ್ ಗಿರೀಶ್ ಸರ್ಕಾರಿ ನಿವಾಸಕ್ಕೆ ಹೋದಂತ ಈ ಗ್ಯಾಂಗ್ ಡ್ರಿಂಕ್ಸ್ ಸಮೇತ ಹೋಗಿ ಅವರಿಗೆ ಮತ್ತು ಬರುವಂತ ಔಷಧಿಯನ್ನ ಜ್ಯೂಸ್ನಲ್ಲಿ ಬೆರೆಸಿ ಕುಡಿಸಿರ್ತಾರೆ. ಪ್ರಜ್ಞೆ ತಪ್ಪಿದ ನಂತರ ಅವ್ರನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ, ಇಷ್ಟಿಷ್ಟು ಹಣ ಕೊಡಬೇಕು ಅಂತ. ಅಷ್ಟೇ ಅಲ್ಲ, ಅವ್ರ ಮೈ ಮೇಲಿದ್ದಂಥ ಚಿನ್ನದ ಉಂಗುರ ಇರಬಹುದು, ಚಿನ್ನದ ಸರ, ಬೆಳ್ಳಿ ಉಡ್ದಾರ ಇದೆಲ್ಲವನ್ನೂ ಕಿತ್ಕೊಂಡಿದ್ದಾರೆ. ಮತ್ತೆ ಅಲ್ಲೇ ಇದ್ದಂಥ ಬೀರುನಲ್ಲಿದ್ದಂಥ ಹಣ ಕೂಡ ಕೊಡಬೇಕು ಅಂತ ಬೇಡಿಕೆ ಇಟ್ಟರಂತೆ, ಡಿಮ್ಯಾಂಡ್ ಮಾಡಿದ್ರಂತೆ. ಹೊಡೆದು ಬಡ್ದು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇದೆ. ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಈಗಾಗಲೇ ಅನುಷ್ ಶಿವಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನಿಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಅವರಿಬ್ಬರು ಸಿಕ್ಕ ನಂತರ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಏನಾದರೂ ಟ್ವಿಸ್ಟ್ ಸಿಗುತ್ತಾ, ಏನು ಸುಳಿವು ಸಿಗುತ್ತೆ ಗಮನಿಸಬೇಕಾಗಿದೆ. ಅಂದರೆ ನಿಜಕ್ಕೂ ಆ ರಾತ್ರಿ ಏನಾಯಿತು ಅನ್ನೋದು ಗೊತ್ತಾಗಬೇಕಲ್ಲ. ಅವತ್ತಿನ ದಿನ ಏನಾಗಿತ್ತು ಅಂತ ಈ ಗಿರೀಶ್ ಹೇಳ್ತಿದಾರಲ್ಲ, ಅದೆಲ್ಲವೂ ನಿಜಾನಾ ಅಥವಾ ಈ ಆರೋಪಿಗಳ ಆ ರೀತಿಯೆಲ್ಲ ಮಾಡಿದ್ರಾ? ಏನು ಪ್ಲಾನ್ ಆಗಿತ್ತು? ಹಣ ದೋಚೋದು, ಚಿನ್ನ ಇಸ್ಕೊಳ್ಳೋದು ಇದೇ ಪ್ಲಾನ್ ಆಗಿತ್ತಾ, ಬೇರೆ ಏನಾದರೂ ಇತ್ತಾ ಅಂತ? ವೈಯಕ್ತಿಕ ದ್ವೇಷ ಏನಲ್ಲ, ಬದಲಿಗೆ ಹಣಕ್ಕಾಗಿ ಇಷ್ಟೆಲ್ಲ ಮಾಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಅವತ್ತಿನ ದಿನ ನಿಜಕ್ಕೂ ಏನು ನಡೀತು ಅದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಪೊಲೀಸರು ತಮ್ಮ ಸ್ಟೈಲ್ನಲ್ಲೇ ಬಾಯಿ ಬಿಡಿಸ್ತಾರಲ್ಲ, ಆಗ ಗೊತ್ತಾಗುತ್ತೆ. ಸದ್ಯ ಗಿರೀಶ್ಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇನ್ನಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಶೋಭರಾಜ್ ಮತ್ತೆ ನವೀನ್ ತಪ್ಪಿಸ್ಕೊಂಡಿದ್ದಾರೆ. ಅನುಷ್ ಶಿವಪ್ಪ ಈಗ ಪೊಲೀಸರ ವಶದಲ್ಲೇ ಇರೋದು, ಅರೆಸ್ಟ್ ಮಾಡಿದ್ದಾರೆ. ಅವತ್ತು ಏನಾಗಿತ್ತು, ಫೇಸ್ಬುಕ್ನಿಂದ ಪರಿಚಯ ಆದವರ, ಇದಕ್ಕೂ ಮುಂಚೆ ಏನಾದರೂ ಗಲಾಟೆಗಳಾಗಿತ್ತಾ, ಬೇರೆ ಏನಾದರೂ ದ್ವೇಷ ಇತ್ತಾ, ಅದಕ್ಕಾಗಿ ಹಿಂಗೆ ಮಾಡಿದ್ರೆ ಅದೆಲ್ಲ ಗೊತ್ತಾಗಬೇಕಿದೆ.